ಹಲೋ ವಿಶು ಹೊಸವ್ರು ವೆಲ್ಕಮ್. ಇವತ್ತು ಬಂದಿರೋದು ನಾವು ಹುಚ್ಚಳ್ಳಿ ಮುಂಜಾರಲ್ಲಿ ಬರೋತ್ತೆ ಪೆಟ್ರೋಲ್ ಬಂಕ್ ಇದೆ. ಅದರ ಅಪೋಸಿಟ್ ಒಂದು ಸೆಕೆಂಡ್ ಹ್ಯಾಂಡ್ ಯೂಸ್ ಕಾರ್ ಶೋರೂಮ್ ಬರುತ್ತೆ. ಸಿದ್ಧಿ ವಿನಾಯಕ ಕಾರ್ ಶೋರೂಮ್ ಕಾರ್ಸ್ ಅಂತ ಬರುತ್ತೆ. ಬಂಜೆ 58 ಅಪಾರ್ಟ್ ಮಂತ್ರಿ ಆಲ್ಪೈನ್ ಅಪಾರ್ಟ್ಮೆಂಟ್ಸ್ ಅಂತ ಬರುತ್ತೆ. ಡಾಕ್ಟರ್ ವಿಶ್ವನಾಥನ್ ರೋಡ್ ಬೆಂಗಳೂರು ಬರುತ್ತೆ. ಇವಾಗ ಬರುತ್ತೆ. ಅವರು ಟಾಟಾ ಕ್ರೆಡಿಟ್ ಸರ್ವಿಸ್ ಲಿಮಿಟೆಡ್ ಬರುತ್ತೆ. ಅಲ್ಲಿ ನಾವು ಬಂದಿದ್ದೇನೆ ಇವತ್ತು ಇಲ್ಲಿ ಸುಮಾರು ಕಾಸ್ ನೋಡ್ತೀವಿ. ಸುಮಾರು ಕಾಸಲ್ಲಿ ಬೊಲೆರೋ, ಮಾರುತಿ ಪ್ರೆಸೆಂಟ್ ಗೋಲ್ಡನ್ ಬ್ರದರ್ ನೋಡ್ತಾ ಇದ್ದೀರಾ. ಈಕೋ ಇದೆ, ಹಳೆ ಮಾಡೆಲ್ ರಿಟ್ಸ್ ಇದೆ, ಮಾರುತಿ ಶಿಫ್ಟ್ ಇದೆ, ಟರ್ನರ್ ಶಿಫ್ಟ್ ಇದೆ ಮತ್ತು ಒಳಗೆ ಇನ್ನೊಂದು ಸ್ವಲ್ಪ ಕಾಸಿದೆ. ಅಲ್ಲೇ ನೀವು ನೋಡ್ತೀವಿ. ಅಲ್ಲೂ ನಾನು ಎಷ್ಟು ಪ್ರೈಸ್ ಎಷ್ಟು ಅದಕ್ಕೆ ಹಣಕ್ಕೆ ಎಷ್ಟು ಪ್ರೈಸು ಮಾಡಲ್ ನಂಬರು ಏನೇನು ಫೀಚರ್ಸ್ ಇದೆ ಅದೆಲ್ಲ ಇವರಲ್ಲಿ ಮತ್ತೆ ನಾವು ಶ್ರೀ ವಿನಾಯಕ ಕಾಸಲ್ ಅಂತಿದ್ದೀವಿ. ಇಲ್ಲಿ ನೋಡ್ತಾರೆ ನಿಮ್ಮ ಟಾಪ್ ಲೈನಲ್ಲೆಲ್ಲ ಮೇಜರ್ ಫುಲ್ ಸ್ವೀಸ್ ನಿಂತ್ಕೊಂಡಿದೆ. ಇದು 2.4D 3 ಲೀಟರ್ D4D ಟೊಯೋಟಾ ಫಾರ್ಚೂನ್ 292 ಟೆಮಲಲ್ಲಿ ಫಾರ್ಚೂನ್ ನಿಂತಿದೆ. ಅಲ್ಲೊಂದು ಟಾಪ್ ಲೈನ್ದು ಅಲ್ಲೊಂದು ಟಾಟಾ ಹರಿಯರ್ ನಿಂತಿದೆ. ಫಸ್ಟ್ ಹರಿಯರು ಅದು ಎಕ್ಸರಿ ಪ್ಲಸ್ ಗೊತ್ತಿಲ್ಲ ಮರಲ್ಲಿದೆ. ಅದನ್ನು ಇನ್ನೂ ಕ್ರಿಸ್ಟಾ ನಿಂತಿದೆ. ಅಲ್ಲೊಂದು ಮತ್ತು ಜೈಲೋ ನಿಂತಿದೆ. ಅಲ್ಲೊಂದು ಎಕ್ಸಿ ಫನಬಲ್ ನಿಂತಿದೆ. ಅಲ್ಲ ಎಕ್ಸಿ ನಿಂತಿದೆ. ನೀವು ಇನ್ನೊಂದು ಲೈನಪ್ಪಲ್ಲಿ ಬರಿಫೈ ರೇಸಿಂಗ್ ಡೈನಮಿಕ್ಸ್ GT TS ನಿಂತಿದೆ. ಇಲ್ಲೊಂದು TS ನಿಂತಿದೆ. ಇಲ್ಲೊಂದು ಹುಂಡೈ ಇಯಾನ್ ಮ್ಯಾಗ್ನಾ ಪ್ಲಸ್ ಎಡಿಷನ್ ನಿಂತಿದೆ. ಅಲ್ಲೊಂದು ಆಲ್ಟೋ ಐಟನ್ VX5 ಒಂದು ಬೇರೆ ಆಪ್ಷನಲ್ ಆಲ್ಟೋ ಐಟನ್ ನಿಂತಿದೆ. ಇದು ಎಲ್ಲ ಇದರಲ್ಲಿ 3 ಮೈಲೇಜ್ ಕಿಂಗ್ ಗಾಡೀಸ್, ಒಂದು ಪರ್ಫಾರ್ಮೆನ್ಸ್ ಗಾಡಿ ನಿಂತಿದೆ. ಪೋಲಾ ನಿಂತಿದೆ. ಅಲ್ಲೊಂದು ಅಂಡ್ ಇಲ್ಲಿಂದ ಇನ್ನೊಂದು ಆಲ್ಟೋ, ಇಲ್ಲೊಂದು ಏಸನ್ ನಿಂತಿದೆ. VX ಇದು ಬೇರೆ ಅಂತ. ಇದು ರೇರ್ ನೋಡೋ ಗಾಡಿ, ಇದು ಬೇರೆ ಅನ್ನೋದು. ಆ್ಯಂಡ್ ಇಲ್ಲಿ ನೋಡ್ತಾರ ನಿಮಗೆ I20 ಮ್ಯಾಗ್ಮಾ ಅನ್ಕೋತಿ. ಮ್ಯಾಗ್ಮನ ಆಸ್ತನ ಇದಲ್ಲ ಅವೇನೇ ನಿಂತೇನು ಮ್ಯಾಗ್ಮಾ. ಇದಿಲ್ಲ ಸರಿ ಕಾಣಿಸ್ತಲ್ಲ ಮ್ಯಾಗ್ಮಾ ಯಾವೇನಿತ್ತು ಅಂತ. ಇಲ್ಲ ಅಂತ ಮ್ಯಾಗ್ಮನ್ ಇದೆ ವೇರಿಯಂಟು. ಈ ಕಡೆ ನೀವು ಬಂದರೆ ಗ್ರ್ಯಾಂಡ್ ಐಟನ್ ನಿಂತಿದೆ. 140 ಸ್ಪೋರ್ಟ್ಸ್ ಎಡಿಷನ್ನು, I20 ಸ್ಪೋರ್ಟ್ಸ್ ಎಡಿಷನ್ನು. ಅಲ್ಲೊಂದು ಪುಂಟೋ 90 ಬಿಚ್ಚಿ ಪುಂಟೋ ನಿಂತಿದೆ. ಓದು ಗೋಲ್ಡ್ ಎಡಿಷನ್ನು. ಇಲ್ಲೊಂದು ಶಿಫ್ಟ್ ಡಿಸೈನ್ ನಿಂತಿದೆ. 2,000 ರೂಪಾಯಿ ಲಂಗಾಡಿ. ನಿಂತಿದೆ. ನೀವು ಇಲ್ಲಿ ಬಂದರೆ ನಿಮಗೆ W11 ಟಾಪ್ ಎಂಡ್ XC5 ಇದೆ. ವರ್ನಾ ಇದೆ. 1% ಮುಂದೆ ವರ್ನಾ ಇದೆ. ಅಲ್ಲೊಂದು ಎಕ್ಸಾಮ್ ನೆಕ್ಸಾನ್ ಇದೆ. ಜೀಪ್ ಕಂಪಾಸ್ ಲಾಂಜಿಟ್ಯೂಡ್ ವೇರಿಯಂಟ್ ಇದೆ. ಅಲ್ಲೊಂದು ವೇರಿಯಂಟ್ ಇದೆ. ಒಂದಿದೆ ನೋಡಿ ಇಲ್ಲಿ ಒಂದು ನೋಡಿ ಸ್ವಿಫ್ಟ್ ಡಿಸೈರು 8.90 bhp ಸ್ಪೋರ್ಟ್ಸ್ ಎಡಿಷನ್. I20 ಗ್ರ್ಯಾಂಡ್ ಐಟನ್ನು ಸ್ಪೋರ್ಟ್ಸ್ ಎಡಿಷನ್ನು. ಅಲ್ಲೊಂದು ಮಹೇಂದ್ರ ಪೊಲೋರೋ ಅಂತಿದೆ. BS6 ಎಡಿಷನ್ ಅಂತ 2020 ಮಾಡಲ್ ಅಂತ ಡೀಸೆಲ್ ಎಡಿಷನ್ನು. ಇದು ಎಪಿಕ್. ಇದು ಮಾರಿ ಸುಜುಕಿ ಬ್ರೆಜಾ ಗೋಲ್ಡ್ ಎಡಿಷನ್ ZDA ಮಾಡಲು ಡೀಸೆಲ್ ಎಡಿಷನ್ನು. ಈ ಡೀಸೆಲ್ ಸ್ಟಾಪ್ ಆಗಿ ಜೊತೆಗೆ ಬರುತ್ತೆ. ಈಗ BS6 ಬೇಸಿಕ್ಸ್ಗಳಲ್ಲಿ BS3 ಬೇಸಲ್ಲಿ ಜೊತೆಗೆ ZDA ಎಂಜಿನ್ ಬರ್ತದೆ. ಎಂಜಿನ್ ಕರೆಯೋದು ಸ್ಪೆಷಲ್ ಗೋಲ್ಡ್ ಕಲರ್ ಎಂಜಿನ್ ಬರ್ತದೆ. ಇಲ್ಲಿ ಮಹೇಂದ್ರದು ಇಲ್ಲಿ ಈಗ ಮಾರುತಿದು ಈಕೋ ನಿಂತಿದೆ. ಈಕೋ ಯಾವಾಗ ಗೊತ್ತು ನಾನು ರಿಟ್ಸ್ ನಿಂತಿದೆ. VX ರಿಟ್ಸ್ ಅನ್ಕೋತೀನಿ. ಒಂದು VX ಮಾರುತಿ ಶಿಫ್ಟ್ ನಿಂತಿದೆ. ಎಷ್ಟು ಗಾಡಿ ಇದೆ ಅವರು ಲೈನಪ್ಪಲ್ಲಿ ಶ್ರೀ ವಿನಾಯಕ ಕಾಸಲ್ಲಿ ನಿಮಗೆ.
ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಾರುತಿ ಶಿಫ್ಟ್ ಕೇಳಿಸುತ್ತಾ ವಯಸ್ಸೆಲ್ಲ? ಹಾಂ ಕೇಳ್ಸತ್ತೆ. ಮಾರುತಿ ಶಿಫ್ಟ್ ಅದು. ಮಾರುತಿ ಶಿಫ್ಟ್ ಸರ್ 2014-15 ಹಾಂ ಡೀಸೆಲ್ ವೇರಿಯಂಟ್, ಹಾಂ 77,000 ಓಡಿದೆ, ಸೆಕೆಂಡ್ ಓನರು. ಹಾಂ ಪ್ರೈಸ್ ವೈಸ್ ನೋಡ್ತೀನಿ ಅಂದರೆ ನಿಮಗೆ 5,90,000 ಹೇಳ್ತಾ ಇರೋದು, ನೆಗೋಷಿಯಬಲ್. ಓಕೆ. ಡೀಸೆಲ್ ವೇರಿಯಂಟ್ ಗಾಡಿ. ಹಾಂ ಹಾಂ ಇದರಲ್ಲಿ ಎ ಸಿ, ಪವರ್ ಸ್ಟೇರಿಂಗ್, Okay. ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಹಾಂ ತುಂಬಾ ಚೆನ್ನಾಗಿದೆ ಗಾಡಿ, ಎಲ್ಲ ಶೋರೂಮ್ ಮೇಂಟೆನೆನ್ಸ್, ಹಾಂ. ಪಕ್ಕ ಕರ್ನಾಟಕ ಹಾಂ ವೆಹಿಕಲ್. ಓಕೆ. ಹಾಂ KF ನಂಬರ್ ಇದೆ. ಹೌದು. ಹಾಂ ನೆಕ್ಸ್ಟ್ ನೆಕ್ಸ್ಟ್ ಮಾರುತಿ ರಿಡ್ಸ್ VXI ಪೆಟ್ರೋಲು, ಹಾಂ 2016 ಮಾಡಲು, ಹಾಂ ಸಿಂಗಲ್ ಓನರು, ಬರೀ 44,000 ಓಡಿದೆ, ಹಾಂ ಫುಲ್ ಶೋರೂಮ್ ಮೇಂಟೆನೆನ್ಸ್. ಹಾಂ ಪ್ರೈಸ್ ವೈಸ್ ನೋಡ್ತೀನಿ ಅಂದ್ರೆ ಇದು 4,90,000 ಹೇಳ್ತಾ ಇರೋದು, ನೆಗೋಷಿಯಬಲ್. ಹಾಂ. ಇದರಲ್ಲೂ ಸೇಮ್ ನಿಮಗೆ ಎ ಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಪೆಟ್ರೋಲ್ ವೇರಿಯಂಟ್. ಹಾಂ ಈ ಗಾಡಿ ಶೋರೂಮ್ ಸಿಗಲ್ಲ, ಇದು ಸಲ ಈ ಗಾಡಿ ಸಿಗಲ್ಲ ಈಗ, ಡಿಸ್ಕೌಂಟ್ ಆಗಿದೆ ಶೋರೂಮ್ ಹೌದು. ಬಸ್ ಸೆಕೆಂಡ್ ಸಿಗತ್ತೆ ಗಾಡಿ. ಹೌದು. ಹಾಂ ರಿಟ್ಸ್ ಅಂತ ಕಥೋಲ್ ಸೀಟ್ಸ್ ಇದೆ. ಪೆಟ್ರೋಲ್ ಹಾಂ ಶೋರೂಮ್ನ ಬರುತ್ತೆ ಸೀಟ್ಸ್ ಇದೆ. ಹೌದು, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಸೀಟ್ಸ್ ಸೀಟ್ ಕವರ್ ಎಲ್ಲ ಅವ್ರು ಹಾಕೊಂಡಿದ್ದಾರೆ. ಹಾಂ ಇದು ರಿಟ್ಸ್ ಅಂತ ಇದೆ, ಕಸ್ಟಮರ್ ಸೀಟ್ಸ್ ಇದೆ ಒಳಗೆ. ಹಾಂ ಸೀಟ್ ಚೆನ್ನಾಗಿ ಲುಕ್ ಕೊಡ್ತಾರೆ ಗಾಡಿ ಸೀಟ್. ನೆಕ್ಸ್ಟ್ ವರ್ಲ್ಡ್ ಫೇಮಸ್ ಎಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಹಾಂ. ಈಕೋ, Okay. 2014 ಮಾಡಲು, ಹಾಂ. ಸೆಕೆಂಡ್ ಓನರು. ಹಾಂ ಕಿಲೋಮೀಟರ್ ಬಂದ್ಬಿಟ್ಟು 50,000 ಓಡಿದೆ, ಹಾಂ 5 ಸೀಟರ್ ವಿತ್ AC ಇದು. ಹಾಂ ಪ್ರೈಸ್ ವೈಸ್ ನೋಡ್ತೀರಂದ್ರೆ ನಿಮಗೆ ಇದು 3,60,000 ಹೇಳ್ತಿರೋದು, ನೆಗೋಷಿಯಬಲ್. ಹಾಂ ಇದು ನೋಡ್ತಿರೋದು ಯಾವ ಇದು ಪೇಸ್ಫರ್ ಅಂತ ಇದೆ, ಪೇಸ್ಫರ್ ಅಂತ 5 ಸೀಟರ್ ಟಾಪ್ ಎಂಡ್. ಟಾಪ್ ಆ್ಯಂಡ್ ಸೀಟ್ಸ್ ರೀಚ್ ಇಲ್ಲೇ ಬರೋಲ್ಲ, ಸೈಡ್ ಇಲ್ಲೇ ಬರೋಲ್ಲ ಟಾಪ್ ಆ್ಯಂಡ್. ಹೌದು. ಟಾಪ್ ಆ್ಯಂಡ್ ಅಲೈಸ್ ಬರುತ್ತೆ ಟಾಪ್ ಆ್ಯಂಡಲ್ಲಿ. ಈಕೋದಲ್ಲಿ ನಿಮ್ಗೆ ಅಲವೆನ್ಸ್ ಬರಲ್ಲ. ಅದಕ್ಕೆ ಕಸ್ಟಮರ್ ಫಿಟ್ ಮಕ್ಕಳಾದ extra ಸುಮಾರು ಈಕೋ ನೋಡಿದ್ದೀನಿ ಅಲೈಸ್ ಮಾಡ್ತೀನಿ ಮಾರ್ಕೆಟಲ್ಲಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯೂಲ್ ಹಾಂ. ಎಲ್ಲ ಶೋರೂಮ್ ಹೆಂಗಿದೆ ಓಕೆ ಹಂಗೆ ಅಂದರೆ ಬೇಸ್ ಮಿಡ್ವೆ ಎಲ್ಲ ಹಿಂಗೆ ಬರುತ್ತೆ ಹೌದು, ಆಲ್ಮೋಸ್ಟ್. ಕನ್ಫ್ಯೂಸ್ ಆಗುತ್ತೆ ಗಾಡಿ ಈಕೋದ ಮರದಲ್ಲಿ ಮೂರಲ್ಲಿ ಮರ ಸೇಮ್ ಕಾಣಿಸುತ್ತೆ, ವೀಲ್ಸ್ ಹೌದು, ಹೌದು. ಕನ್ಫ್ಯೂಷನ್ ಕಾಣಿಸುತ್ತೆ ಈ ಗಾಡಿಯಲ್ಲಿ. ಫುಲ್ ಶೋರೂಮ್ ಮೇಂಟೆನೆನ್ಸ್. ಎಲ್ಲ ಗೊತ್ತು ವರ್ಲ್ಡ್ ಫೇಮಸ್, ಇಂಡಿಯಾ ಫೇಮಸ್ ಗಾಡಿ ಇದು. ಹೌದು. ಆಂಬುಲೆನ್ಸ್ ಕಾರ್ಸ್ ಎಲ್ಲ ನೋಡ್ತೀವಿ ಗಾಡಿನ, ಇದಕ್ಕೆ ಫೇಮಸ್ ಗಾಡಿ. ಕೆಲವೊಂದು ವೈದ್ಯರಿಗೆಲ್ಲ ಯೂಸ್ ಮಾಡ್ತಾರೆ ಎಲ್ಲ. ಈ ಗಾಡಿ ತುಂಬ ಒಂದೊಂದು ಪೀಸ್, ಒನ್ ಆಫ್ ಎ ಪೀಸ್ ಇದೆ. ಬ್ರಿಜಾ ZDI ಪ್ಲಸ್ ಟಾಪ್ ಎಂಡ್, ಹಾಂ 2019 ಮಾಡಲು, ಸಿಂಗಲ್ ಓನರು, ಹಾಂ 92,000 ಓಡಿದೆ. ಹಾಂ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 975 ನೆಗೋಷಿಯಬಲ್. ಡೀಸೆಲ್ ಗಾಡಿ, ಹಾಂ. ಫುಲ್ ಶೋರೂಮ್ ಓಕೆ. ಮೇಂಟೆನೆನ್ಸ್, ಹಾಂ. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ, ಹಾಂ ಫುಲ್ ಶೋರೂಮ್ ಕಂಟಿನ್ಯೂಸ್. ಹಾಂ ಈ ಕಡೆ ತುಂಬ ಒನ್ ಆಫ್ ಪೀಸ್ ಸಿಗುತ್ತೆ. ಹೌದು. ಎಲ್ಲ ಕಡೆ ರೆಡ್ ಸಿಗುತ್ತೆ, ಹೌದು. ಡ್ಯೂಯಲ್ ಟರ್ನ್, ಬಟ್ ಈ ಕಡೆಯಲ್ಲಿ ಸಿಗಲ್ಲ, ಅದು ಬೇರೆ ನಿಮ್ಮದೇ ಕಲರ್ ಇದೆ ಅದು. ಬೇಸಿಕ್ ಏನು ಬರುತ್ತೆ ಅಂದರೆ ZF ಪ್ಲಸ್ ಅಲ್ಲಿ ಫುಲ್ ಟಾಪ್ ಎಂಡ್ ಸರ್ ಇದೆ. ಹಾಂ. ಪುಷ್ ಬಟನ್ ಸ್ಟಾರ್ಟ್, AC, ಹಾಂ. ಪವರ್ ಸ್ಟೇರಿಂಗ್, ಪವರ್ ಹಾಂ. ವಿಂಡೋಸ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಹಾಂ. ಡ್ಯೂಯಲ್ ಟೂನು ಹಾಂ ಎಲ್ಲ ಬರುತ್ತೆ. ಈ ಸೀಟ್ ಕಸ್ಟಮರ್ ಹಾಕಿರೋದು ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ಶೋರೂಮ್. ಕಂಪ್ನಿಯಿಂದನೇ ಹಾಂ ಇವಾಗ ಬರೀ ZX ಬ್ರದರ್ಸ್ ಸಿಗುತ್ತೆ, ಜೊತೆ ಇಲ್ಲ ಮಾರ್ಕೆಟಲ್ಲಿ ಈಗ. ಹೌದು, ಡೀಸೆಲ್ ಬರ್ತಲ್ಲ. ಹಾಂ ಇದು BS4 ಇದೆ. ಹೌದು. BS4 ಲಾಸ್ಟ್ ಅನ್ಕೊತೀನಿ, ಹೌದು. ಜೊತೆ ಬಂದಿದ್ದು ಮಾರ್ಕೆಟಲ್ಲಿ. ಇದೆಲ್ಲ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕಿರೋದು. ಅದ ಆಲ್ಸೋ ಕಸ್ಟಮರ್ಸ್ ಬರುತ್ತಾರೆ, ಶೋರೂಮ್ ಕೊಟ್ಟಿದ್ದಾರೆ ಕಲರ್ನ. ಹೌದು. ಡ್ಯೂಯಲ್ ಟರ್ನ್ ಬಂದಲ್ಲಿ ಸುಮ್ಮನೆ ಫ್ಯೂ ಕಲರ್ಸ್ ಫ್ಯೂಚರ್ ಆಗ್ಬೇಕು ಬಂದಲ್ಲಿ ಇದೆ. ಜಾಸ್ತಿ ಕಲರ್ ಜ್ಯೂಸ್ ಬರೋದು ಇದು 50 ಪೀಸ್ ಬಗ್ಗೆ ಪೀಸ್ ಬರುತ್ತೆ. ಸೀಟು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ. ಜೊತೆ ಪ್ಲಸ್ ಇದು. ಹೌದು. ಈ ಕಲರ್ ಪಿ ಕಲರ್ ಒನ್ ಆಫ್ ಎ ಪೀಸ್ ಇದೆ ಅಲ್ಲಿ. ನೆಕ್ಸ್ಟ್ XUV 500 W11 2019 ಮಾಡಲು, ಸೆಕೆಂಡ್ ಓನರು, ಹಾಂ. 1,40,000 ಓಡಿದೆ. 1275 ನೆಗೋಷಿಯಬಲ್ ಹೇಳ್ತಾ ಇರೋದು, ವಿತ್ ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್, ಟಾಪ್ ಎಂಡ್, W11. ಟಾಪ್ ಆ್ಯಂಡ್ ಇದು. ಹೌದು. ಇದರಲ್ಲಿ W2 ಬರುತ್ತೆ, W65 ಇನ್ನೊಂದು ಇದೆ. ಹೌದು, ಇದು ಫುಲ್ಲಿ ಟಾಪ್ ಎಂಡ್, W11. ಓಕೆ. ಬೋತ್ ಸೈಡು ಕೀಲರ್ ಸಿಗುತ್ತೆ. ಸೀಟ್ಸ್ ಕಸ್ಟಮರ್ ಸೀಟ್ಸ್ ಆಯಿತು. ಕಸ್ಟಮರ್ ಎಕ್ಸ್ಟ್ರಾ ಓಕೆ. ಇದು ಕೊರೋ ಫೀಚರ್ ಕೀಲೆಸ್ ಎಂಟ್ರಿ. ಹೌದು, ಇದು ಬಟನ್ ಸ್ಟಾರ್ಟ್. ಇದು W11 ಬರುತ್ತೆ. ಹೌದು. W2 ಇದು ಬರಲ್ಲ ಫೀಚರ್. ಹೌದು. W2 ಬರೀ ಒನ್ ಸೈಡ್ ಮಾತ್ರ ಬರುತ್ತೆ. ಇದು ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಮಾತ್ರ ಬರುತ್ತೆ. W11 W2 ಒನ್ ಸೈಡ್ ಬರುತ್ತೆ ಕೀಲೆಸ್. ಏನೇನು ಬರುತ್ತೆ ಫೀಚರ್ಸ್ ಅಂದರೆ ಸಬ್ಜೆಕ್ಟ್ ಸರ್ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಏರ್ ಹಾಂ. ಬ್ಯಾಗು, ABS, ಅಲಾಯ್ಸ್, ಹಾಂ ಪುಷ್ ಬಟನ್ ಸ್ಟಾರ್ಟ್, ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಸರ್. ಓಕೆ 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 ಕ್ಲೀನ್ ಆಗೋದು.
ಇದು ಮುಂದೆ ಮುಂದೆ ಬಣ್ಣ 2012 ಮಾಡಲ್ ಸೆಕೆಂಡ್ ಹಾಂ ಕಿಲೋಮೀಟರ್ ಬಂದ್ಬಿಟ್ಟು 76,000 ಓಡಿದೆ. ಹಾಂ ಪ್ರೈಸ್ ವೈಸ್ ನಿಮಗೆ 5,10,000 ಹೇಳ್ತಾ ಇರೋದು ನೆಗೋಷಿಯೇಬಲ್. ಹೌದು 1.6 ವೇರಿಯಂಟ್ 1.6 ಎಷ್ಟು ಬರುತ್ತೆ ವೇರಿಯಂಟ್ ವರ್ಣಲ್ಲಿ ಇದರಲ್ಲಿ ನಿಮಗೆ 3 ಥರ 4 ಥರ ವೇರಿಯಂಟ್ ಬರುತ್ತೆ ಸರ್. ಇದು ಟಾಪ್ ಆ್ಯಂಡ್ EX. 1.6 ಟಾಪ್ ಅಂತ 1.6 ಇಂಜಿನ್ 1.6 ಬರುತ್ತೆ ನಿಮ್ಗೆ. ಇದರಲ್ಲಿ ವೇರಿಯಂಟ್ ಬೇರೆ ಬರುತ್ತೆ. ಇದು EX. EX ಇಲ್ಲಿ 1.4 ಬರುತ್ತೆನಾ? ಹೌದು, 1.4. 1.2 1.6 ಬರುತ್ತೆ. 1.4 1.6 ಬರುತ್ತೆ. ಇದು 1.6 ಟಾಪ್ ಆ್ಯಂಡ್. ಟಾಪ್ ಆ್ಯಂಡ್ ಅದೇನಿದೆ ನೆಕ್ಸನಲ್ಲಿ ಏನಿದೆ ಫೀಚರ್? ನೆಕ್ಸಾನ್ 2019 ಮಾಡಲು ಸಿಂಗಲ್ ಓನರ್ 1,14,000 ನೋಡಿದೆ. ಶೋರೂಮ್ ರೆಕಾರ್ಡೆಡ್. XM ಮಿಡ್ ವೇರಿಯಂಟ್. ಪ್ರೈಸ್ ವೈಸ್ ನಿಮಗೆ ಇದು ಬಂದ್ಬಿಟ್ಟು 7,500 ಹೇಳ್ತಾ ಇರೋದು ನೆಗೋಷಿಯಬಲ್. ಇದು XM ಡೀಸೆಲ್ ವೇರಿಯಂಟ್. ಡೀಸೆಲ್ ಎಕ್ಸ್ಚೇಂಜ್ ಪೆಟ್ರೋಲ್ ಎಲ್ಲ ಬರುತ್ತೆ ಸರ್. ಬಟ್ ಇದು ಡೀಸೆಲ್ ವೇರಿಯಂಟ್. ವೇರಿಯಂಟ್ ನಿಮ್ಗೆ XM ಇದೆ, ಪೆಟ್ರೋಲ್ ಬರುತ್ತೆ, ಡೀಸೆಲ್ ಬರುತ್ತೆ. ಓಕೆ ಇದೇನಿದೆ ಜೀಪ್ ಕಂಪಾಸ್ ಅಲ್ಲಿ? ಜೀಪ್ ಕಾಂಪಾಸ್ 2017 ಮಾಡಲು ಸಿಂಗಲ್ ಓನರ್ 40,000 ಓಡಿದೆ. ಟಾಪ್ ಆ್ಯಂಡ್ ವೆಹಿಕಲ್, ಆಲ್ ಬ್ರ್ಯಾಂಡ್ ನ್ಯೂ ವೆಹಿಕಲ್, ಟೈರ್ಸ್ ಎಲ್ಲ ಇದೆ. ಪ್ರೈಸ್ ವೈಸ್ ನಿಮಗೆ 11,90 11,90 ನೆಗೋಷಿಯಬಲ್. ಇದು ಏನಂటే ಲಾಗಿಟಿವ್ ವೇರಿಯಂಟ್ ಆಗ್ತದೆ. ಇದು ಎಷ್ಟು ವೇರಿಯಂಟ್ಸ್ ಇದೆ ಅದು? ಟಾಪ್ ಆ್ಯಂಡ್ ಇದೆ. ಟಾಪ್ ಆ್ಯಂಡ್ ಸರ್. ಇದು ವೇರಿಯಂಟ್ಸ್ ಎಷ್ಟು ಬರುತ್ತೆ? 4 ವೇರಿಯಂಟ್ 5 ವೇರಿಯಂಟ್ ಲಾಗಿದ್ದಾರೆ ಟಾಪ್ ಆ್ಯಂಡ್. ಶಿಫ್ಟ್ ಡಿಸೈರ್ ಓಲ್ಡ್ ಮಾಡಲ್ 2009 ಸಿಂಗಲ್ ಓನರ್ ZXi ಪೆಟ್ರೋಲ್ 93,000 ಓಡಿದೆ. ಪ್ರೈಸ್ ನಿಮಗೆ 310 ಹೇಳ್ತಿರೋದು ನೆಗೋಷಿಯಬಲ್. AC ಪವರ್ ಸ್ಟೀರಿಂಗು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ನೀಟೇ ಬಂದ ಕಸ್ಟಮರ್ ಫೇಸ್ ಕಸರತ್ ಆಗಿದೆ. ಸೀಟ್ ಕವರ್ ಎಲ್ಲ ಅವ್ರು ಹಾಕೊಂಡಿದ್ದಾರೆ. ಈಗ ZX ವೇರ್ ಸಿಗೋದು ಈ ವರಲ್ಲಿ ZX ಸಿಗೋದು ಟಾಪ್ ಆ್ಯಂಡ್ ಬೇರೆ ಸಿಗೋದು ಮಾರ್ಕೆಟಲ್ಲಿ ಇಲ್ಲಿರೋ ಪೀಸ್. ಇನ್ನೊಂದು ಓಲ್ಡಸ್ ಪರ್ಫಾರ್ಮೆನ್ಸ್ ಕಾರು Fiat Punto 90 HP 2014 ಮಾಡಲು ಸೆಕೆಂಡ್ ಓನರ್ 50,000 ಓಡಿದೆ. ಡೀಸೆಲ್ ವೇರಿಯಂಟ್. ಪ್ರೈಸ್ ನಿಮಗೆ 3,95,000 ಸ್ಲೈಟ್ಲಿ ನೆಗೋಷಿಯಬಲ್. ಇದರಲ್ಲಿ ಎಷ್ಟು ಬರುತ್ತೆ? ವೇರಿಯಂಟ್ ಬರುತ್ತೆ Fiat Punto ಅಲ್ಲಿ ಬರುತ್ತೆ ಸರ್. ಇದರಲ್ಲೂ 3 ವೇರಿಯಂಟ್ ಬರುತ್ತೆ. ಒಂದು ಟಾಪ್ ಆ್ಯಂಡ್ 90 HP ಎಮೋಷನ್ ಪ್ಯಾಕ್. ಇನ್ನೊಂದು ಆಲ್ಬರ್ಟ್ ಎಲ್ಲ ಬರ್ತದೆ. ಆಲ್ಬರ್ಟ್ ಎಡಿಷನ್ ಇನ್ನೊಂದು ಬರುತ್ತೆ ಪಂಟಲ್ಲಿ. ಅದು ಆಲ್ಬರ್ಟ್ ಇನ್ನೊಂದು ಪರ್ಫಾರ್ಮ್ ಬರುತ್ತೆ Fiat Punto ಅಲ್ಲಿ. ಆಲ್ಬರ್ಟ್ 90 BHP ನಾನು ನಾರ್ಮಲ್ Punto. ಈಗ ನಿಂತಿರೋದು ಟಾಪ್ ಇದೆ 90 BHP. 90 HP ಟಾಪ್. ಈ ರೇಂಜ್ ಬರುತ್ತೆ. ಇದ್ರಲ್ಲಿ ಏನೊಂದು ಫೀಚರ್ಸ್ ಅಂತ ಇದರಲ್ಲಿ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸ್, ಏರ್ ಬ್ಯಾಗು, ಅಲವೆನ್ಸ್ ಎಲ್ಲ ಬರುತ್ತೆ. ಬರೀ ಬೇಸಿಕ್ ಕಾರ್ ಏನು ಸೇಫ್ಟಿ ಏನಿಲ್ಲ ಯಾರಲ್ಲಿ. ಏರ್ ಬ್ಯಾಗ್ ಎಲ್ಲ ಇದೆಯಲ್ಲ ಸರ್. ಏರ್ ಬ್ಯಾಗು, ABS, ಅಲವೆನ್ಸ್ ಎಲ್ಲ ಬರುತ್ತೆ. ಬಿಕಾಸ್ ಆ ಟೈಮ್ ಬೇಕಾದ್ರೆ ಇಲ್ಲಿಲ್ಲ ಸೆಗ್ಮೆಂಟಲ್ಲಿ. ಹೌದು. ಬರೀ ಫೀಚರ್ಸ್ ಹಾಕಿರ್ತೇನೆ. ಸ್ಪೋರ್ಟ್ ಇತ್ತು ಅಂತ ಇದು ಸ್ಪೋರ್ಟ್ ಇರೋ ನಂಬಿಸ್ತಿರ್ತದೆ ಫೀಚರ್ಸಲ್ಲಿ. ಬೇರೆದಲ್ಲಿ ಬರೀ ಸ್ಟಾಕ್ ಇಟ್ಟು ಬೆಳಿತೇನೆ. ವಿವೇಕಾನಂದ Punto ABS ಎಲ್ಲ ಆ ಟೈಮ್ ಇತ್ತು ಅಂತ ಹೇಳಿದೆ. ಆಮೇಲೆ 2014 ಮೊದಲಲ್ಲಿ ಇನ್ನೊಂದು I20 ಸ್ಪೋರ್ಟ್ಸ್ ಎಡಿಷನ್ 2020 ಮಾಡಲು ಸೆಕೆಂಡ್ ಓನರ್ 18,000 ಓಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 7,60,000 ಹೇಳ್ತಾ ಇರೋದು ನೆಗೋಷಿಯಬಲ್. ಸೀಟ್ಸ್ ಕಮ್ಮಿ ಸಿಗ್ತೈತಾ ಇದು? ಸೀಟ್ಸ್ ಅವ್ರು ಹಾಕೊಂಡಿದ್ದಾರೆ. ಇದು ಕಮ್ಮಿ ಟ್ರಾಫಿಕ್ ಬರುತ್ತೆ. ಕಮ್ಮಿ ಸಿಗ್ತೈತಾ? ಸರಿ, ಇದು ಕಮ್ಮಿ ಸಿಗೋದು ನಾರ್ಮಲ್ ಸೀಟ್ ಬರುತ್ತೆ. ನಾರ್ಮಲ್ ಸೀಟ್ ಕಂಪ್ನಿ ಬರುತ್ತೆ. ಇದು ಎಕ್ಸ್ಟ್ರಾ ಸೀಟ್ ಕವರ್ ಹಾಕೊಂಡಿದ್ದಾರೆ. ಟಾಪ್ ಥರ ತೋರಿಸಿದ್ದಾರೆ. ಆಸ್ಟಮಂಟಿ ಥರ ತೋರಿಸಿದ್ದಾರೆ ಸೀಟ್ ಥರ ಹಾಕಿ. ಇದು ಗಾಂಧ ಐಟನ್ ಏನಿದೆ ಸೀಟ್ ಇದೆ? ಇದು 2019 ಮಾಡಲು ಸಿಂಗಲ್ ಓನರು 37,000 ಓಡಿದೆ. ಇದು ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸ್ ವೈಸ್ ನಿಮಗೆ 590 ನೆಗೋಷಿಯಬಲ್. ಈ ವೇರಿಯಂಟ್ ಇದು ಟಾಪ್ ಆ್ಯಂಡ್ ಆಯಿತು. ಸ್ಪೋರ್ಟ್ಸ್ ಸರ್, ಮಿಡ್ ವೇರಿಯಂಟ್. ಇದನ್ನೇನು ವಿಚಾರ ಮಾರುತಿ ಆಸ್ಟಾ. AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ರಿವರ್ಸ್ ಕ್ಯಾಮೆರಾ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ. ಅಷ್ಟೇ. ನೆಕ್ಸ್ಟ್ A ಸ್ಟಾರ್ ಆಟೋಮೆಟಿಕ್ ವೇರಿಯಂಟ್. ಇದು ಓಕೆ. 2010 ಮಾಡಲು ಸೆಕೆಂಡ್ ಓನರ್ ಆಟೋಮೆಟಿಕ್. ಓಕೆ. 275 ನೆಗೋಷಿಯಬಲ್. ಲೋ ಬಜೆಟ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇರೋದು ಒಳ್ಳೆ ಗಾಡಿ.
ಒಂದೊಂದೇ ಪೀಸ್ ಇದೆ ಅಲ್ಲಿ ಹೌದು. ಎಷ್ಟು ಆಟೋ ಅದು ಮನೆ ಸೇಲ್ ಮಾಡ್ತಾರೆ ಅದೊಂದು ರೇರೇ ಬರುತ್ತೆ ಪೀಸ್ ಹೌದು. ನಿಮ್ದು ಒಂದೊಂದು ಪೀಸ್ ನಾನು ಇಟ್ಟಿದ್ದೀರಾ ಹಾಂ ಇದಕ್ಕೆಲ್ಲ ಪಾರ್ಟ್ಸ್ ಸಿಗುತ್ತಾ ಈಗ ಎಲ್ಲ ಸಿಗುತ್ತೆ. ಮಾರುತಿ ಎಲ್ಲ ಡಿಸ್ಕೌಂಟ್ ಮಾಡಿದ್ದೀರಾ ಅದು ಈ ಮಾಡಲ್ ಸ್ಪೆಷಲಿ ಮಾಡಲ್ ಎಲ್ಲ ಮಾರುತಿಗಳೆಲ್ಲ ಎಲ್ಲ ಮೇಲೆ ಸಿಗುತ್ತೆ ಸಿಗುತ್ತೆ ಸರ್. XS4 ಎಲ್ಲ ಏನು ಮಾಡೋದು ಸಿಗುತ್ತೆ ಹಾಂ ನೆಕ್ಸ್ಟ್ ಓಲ್ಡ್ I20 2010 ಮಾಡಲು ಪೆಟ್ರೋಲ್ ವಿತ್ ಸನ್ರೂಫ್ ಫಾಸ್ಟಾ ಹಾಂ ಟಾಪ್ ಅಂಡ್ ವೆಹಿಕಲ್ 6 ಇಯರ್ ಬ್ಯಾಕ್ ಬರುತ್ತೆ ಹಾಂ ಸೆಕೆಂಡ್ ಓನರ್ ಹಾಂ ಪ್ರೈಸ್ ವೈಸ್ ನಿಮಗೆ 3,85,000 ಹೇಳ್ತಿರೋದು ನೆಗೋಷಿಯೇಟ್ ಹಾಂ ಡೀಲ್ಸ್ ಇವರು ಮುಂದೆ ಆಫ್ಟರ್ ಮಾರ್ಕೆಟ್ ಮ್ಯಾಗಲ್ ಅವ್ರು ಎಕ್ಸ್ಟ್ರಾ ಓಕೆ ಹಾಂ ಮುಂದೆ ಕಡೆ ಮ್ಯಾಗಿಲ್ ಬರುತ್ತೆ ಬಟ್ ಇದು ಅರ್ಥ ಹಾಕೊಂಡಿದ್ದಾರೆ ಎಕ್ಸ್ಟ್ರಾ ಬೇರೆ ಹಾಂ ಇದೆಲ್ಲ ಕಮ್ಮಿ ಸಿಗುತ್ತೆ ಆಯಿತು ಪುನಃ ಮುಂದೆ ಹಾಕೊಂಡಿರೋ ಸರ್ ಮಿರರ್ ಎಲ್ಲ ಮಾಡ್ಕೊಂಡು ಓಕೆ ಹಾಂ ಹಾಂ ಅದು ಫೇವ್ರೆಟ್ ಕಾರ್ ಇದೆ ಟೊಯೋಟಾ ಫಾರ್ಚುನರ್ ಇದು 2011 ಮಾಡಲು ಸೆಕೆಂಡ್ ಓನರು 4x4 ಡೀಸೆಲ್ ಹಾಂ ಪ್ರೈಸ್ ವೈಸ್ ನಿಮಗೆ 12,25,000 ಹೇಳ್ತಿರೋದು ನೆಗೋಷಿಯಬಲ್ ಹಾಂ. ಗಾಡಿ ತುಂಬಾ ಜಿನಿನ್ ಇದೆ Okay. ರೆಕಾರ್ಡೆಡ್ 1,20,000 ನೋಡಿ ಹಾಂ ಈವೇನು ತುಂಬ ಕಮ್ಮಿ ನಾನು ಇದೆ ವೇರಿಯಂಟ್ ಬರೋದು ಇಲ್ಲಿ 2.2 ಈ ಲೀಟರ್ ಅನ್ನೋದು ಶೋರೂಮ್ ತಗೊಂಡಲ್ಲಿ 3 ಲೀಟರ್ 2 ವೇರಿಯಂಟ್ ಬರುತ್ತೆ ನೋಡಿ ಅದು 3 ಲೀಟರ್ ಎಂಜಿನ್ ಇದು ಸೀಟ್ಸ್ ಕಸ್ಟಮರ್ ಸೀಟ್ಸ್ ಆಗಿದೆ ಎಲ್ಲ ಕಸ್ಟಮರ್ ಮಾಡ್ಕೊಂಡಿದ್ದಾರೆ ಅದು ಟಾಟಾ ಹಾರಿಯರು ಹ್ಯಾರಿಯರ್ 2019 ಮಾಡಲು ಸಿಂಗಲ್ ಓನರು ಹಾಂ 80,000 ನೋಡಿದೆ ಟಾಪ್ ಅಂಡ್ ವೆಹಿಕಲ್ ಹಾಂ ಪ್ರೈಸ್ ನಿಮಗೆ ಹಾಂ. 14.5 ಹೇಳ್ತಿರೋದು ನೆಗೋಷಿಯಬಲ್ ಹಾಂ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ ನಾಟ್ ಫೈನಲ್ ಓಕೆ ಯಾರಿಗೆ ಲೈಕ್ ಆಗುತ್ತೆ ಅವ್ರ ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಹಾಂ ಹಾಂ ಸ್ಪೆಷಲ್ ಫಿಶಕ್ಕೆ ಕಲರ್ ಮಾಡ್ತಾರೆ ಇಲ್ಲಿ ಹೌದು ಕಲರ್ ಅಲ್ಲಿ ನೋಡೋರಿಗೆ ಸ್ಪೆಷಲ್ ಕಲರ್ ಸ್ಪೆಷಲ್ ಕಲರ್ ಹಾಂ ಇದೊಂದು ಟಾಪ್ ಅಂಡ್ ಆಯಿತು ಹೌದು ಸರ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಹಾಂ ಇದು ಇನ್ನೂ ಟ್ವಿಸ್ಟ್ 20 ಮಾಡಲು ಈ ವರ್ಷದ 7 ಸೀಟ್ ಹಾಂ 62,000 ಓಡಿದೆ ಹಾಂ 23.5 ಹೇಳ್ತಿರೋದು ನೆಗೋಷಿಯಬಲ್ 23 ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಆಗುತ್ತೆ ಹಾಂ ಇವತ್ತು ಟಾಪ್ ಅಂಡ್ ಮಿಡ್ ವೇರಿಯಂಟ್ ವಿ ವರ್ಷನ್ ಓಕೆ ವಿ ಹಾಂ 7 ಸೀಟರ್ ಹಾಂ ಇದು ಲಾಸ್ಟ್ W10 ಅದು ಓಕೆ 2017 ಮಾಡಲು ಸಿಂಗಲ್ ಓನರ್ 85 ಓಡಿದೆ ಹಾಂ ವಿತ್ ಸನ್ ರೂಫ್ ಬರುತ್ತೆ ಅದರಲ್ಲೂ ನಿಮಗೆ ಹಾಂ ಪ್ರೈಸ್ ವೈಸ್ ನಿಮಗೆ 1195 ನೆಗೋಷಿಯಬಲ್ ಹಾಂ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಹಾಂ ಆಗುತ್ತೆ ಎಷ್ಟೊಂದು ಬರುತ್ತೆ ಅಲ್ಲಿ W11 W10 ಇದೆ ಇನ್ನು W8 ಇದೆ W6 ಇದೆ ಅಲ್ಲ ವೇರಿಯಂಟ್ಸಲ್ಲಿ ಹೌದು ಇನ್ನು 4-5 ವೇರಿಯಂಟ್ಸ್ ಬರ್ತದೆ ಹಾಂ. ಟಾಪ್ ಎಂಡ್ ಓಕೆ ಇದು ಇದು ಬಿಲೆ ಟಾಪ್ ಅಂದ ಹೌದು ಇದು ಅದು ಇದಾದ್ಮೇಲೆ ಅದೇ top end. 11 ಇಂದ ಬಿಲೆ ಟಾಪ್ ಇದು ಬರುತ್ತೆ ಹೌದು. 10 ಹೌದು. ಮಿಡಿ ವೇರಿಯಂಟ್ W8 W4 ಬರುತ್ತೆ W6 ಬರುತ್ತೆ W6 ಮಿಡಿ ವೇರಿಯಂಟ್ W8 ವೇರಿಯಂಟ್ ಇಲ್ಲ W8 ಇದೆ ಹಾಂ ಅದೇ ಸ್ಟಾರ್ಟಿಂಗ್ ಬೇಸ್ ಅಂತ ಅದು W4. W4 ಬೇಸ್ ಅದೇ ಮಿಡ್ ವೇರಿಯಂಟ್ ಅಂದರೆ ಮಿಡ್ ವೇರಿಯಂಟ್ ಸರ್ W4 Basic W6 ಅಂದ್ರೆ ಅದು ಮಿಡ್ ವೇರಿಯಂಟ್ ಅಂದ್ರೆ W8 W4 W6 W8 W10 W11 ಇದೆ ಹೌದು. ಇದು ಹಾಂ ಇದು ಟಾಪಿಂಗ್ ಅಂತ ಇದೆ ಅಂತ ಬಿಲೋ ಟಾಪ್ ಅಂತ ಟಾಪ್ ಅಂಡ್ ಇದೆ ಹಾಂ ಇಲ್ಲಿ ಬರುತ್ತೆ ಬಲ್ಕು ಫೀಚರ್ಸ್ ಏನಿದೆ ಇದೆಲ್ಲ ಡಿಫ್ರೆನ್ಸ್ ಸೇಮ್ ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ ರೂಫ್ ಬರುತ್ತೆ ನಿಮಗೆ ಹಾಂ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಹಾಂ ಅದಕ್ಕೆ ಏನು ಫೀಚರ್ಸ್ ಇದೆ ಸೇಮ್ W10 ಸೇಮ್ ಆಲ್ಮೋಸ್ಟ್ ಬರುತ್ತೆ ಶೇಪ್ ಚೇಂಜ್ ಆಗುತ್ತೆ ಓಕೆ ಹಾಂ ಶೇಡ್ ಅದ ಅಂದರೆ ಸಂಡೀಪ್ ಚೆನ್ನಾಗುತ್ತೆ ಲೈಟ್ಸ್ ಚೆನ್ನಾಗಿರುತ್ತೆ ಲೈಟ್ಸಲ್ಲಿ ಹಾಂ ಇದು ಆಲ್ಟೋ K10 2019 ಮಾಡಲು ಸಿಂಗಲ್ ಹಾಂ. ಓನರ್ 72,000 ಓಡಿದೆ ಹಾಂ 3,95,000 ಹೇಳ್ತಿರೋದು ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಹಾಂ ಆಗುತ್ತೆ ಇದು BX ಆಪ್ಷನ್ ಅಂದ್ರೆ ಏನು ಏರ್ ಬ್ಯಾಗ್ ಡಿಫ್ರೆಂಟ್ ಬರುತ್ತೆ ಇದೆ ವಿತೌಟ್ ಏರ್ ಬ್ಯಾಗ್ ಬರುತ್ತೆ ಇದು ವಿತ್ ಏರ್ ಬ್ಯಾಗ್ ಹಾಂ ಇದು ವಿತೌಟ್ ಬ್ಯಾಗ್ ಇದು ವಿತೌಟ್ ಬ್ಯಾಗ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಹಾಂ ಓಕೆ ಇದು ಪಕ್ಕದ ವಿತೌಟ್ ಇಲ್ಲ 2016 ಮಾಡಲು ಸೆಕೆಂಡ್ ಓನರ್ ಹಾಂ 60,000 ಓಡಿದೆ ಹಾಂ 345 ಹೇಳ್ತಿರೋದು ನೆಗೋಷಿಯಬಲ್ Okay. ಇದು ವಿತೌಟ್ ಏರ್ ಬ್ಯಾಗ್ ವಿತ್ ಓಕೆ ಏರ್ ಬ್ಯಾಗ್ ಓಕೆ ಹಾಂ ಆಲ್ಮೋಸ್ಟ್ ಅದಕ್ಕೆ ಸೇಮ್ ಕಾನ್ಸೆಪ್ಟ್ ಫೀಚರ್ಸಲ್ಲಿ ಹೌದು. ನಾನು ಏನೋ ಇದಕ್ಕೆ ಹೇಳೋಕ್ಕೆ ಫೀಚರ್ ಅದು ಡಿಫ್ರೆನ್ಸ್ ಇದೆ ಅಷ್ಟೇ ಹೌದೌದು ಹಾಂ ಇದು ಮುಂದೆ ಏನು 2013 ಮಾಡಲು ಸಿಂಗಲ್ ಓನರ್ ಹಾಂ 29,000 ಓಡಿದೆ ಹಾಂ. ಇದು ಮ್ಯಾನ್ಯುವಲ್ ಆಟೋಮೆಟಿಕ್ ಎರಡೂ ಇದೆ Okay. ಕಸ್ಟಮೈಸ್ ಹಾಂ. ಮಾಡ್ಕೊಂಡಿರೋದು ಆಟೋಮೆಟಿಕ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಿ ಅವ್ರು ಆಟೋಮೆಟಿಕ್ ಮಾಡ್ಕೊಂಡಿದ್ದಾರೆ ಓಕೆ 295 ಹೇಳ್ತಿರೋದು ನೆಗೋಷಿಯಬಲ್ ಹಾಂ. ಇದೆಲ್ಲ ಮ್ಯಾನ್ಯುವಲ್ ಡ್ರೈವ್ ಮಾಡ್ಬೋದು ಓಕೆ ಆಟೋಮೆಟಿಕ್ ಡ್ರೈವ್ ಅಲ್ಲೂ ಮಾಡ್ಬೋದು ಹಾಂ, ಹಾಂ. ಮ್ಯಾನ್ಯುವಲ್ ಗಾಡಿ ಬಟ್ ಅವ್ರು ಆಟೋಮೆಟಿಕ್ ಗೆ ಓಕೆ ಕನ್ವರ್ಟ್ ಅಂದರೆ ಮಾಡ್ಬೋದು ಶೋರೂಮ್ದ ಮಾಡ್ಸಿರೋದಿದೆ ಹೌದು ಹಾಂ ಹೌದು ಹಾಂ ಹಾಂ ಇಲ್ಲಿ ಇದು ಒನ್ ಆಫ್ ಪೀಸ್ ಜಾಸ್ತಿ ಏನು ಮನೇಲಿ ನೋಡ್ತೀವಿ ಇಲ್ಲಿ ಡ್ಯೂಯಲ್ ಏನಂತೀವಿ ಡ್ಯೂಯಲ್ ಪ್ಲೇಸ್ ನೋಡ್ತಾ ಇದೀವಿ ಫಿಗರ್ ನೋಡ್ತಾ ಇದೀವಿ ಹಾಂ ಇವೇ ಇವನ್
ಇವೇಂಟ್ ಏನಾಗ್ತದೆ ಅದು ಟಾಪ್ ಅಂಡ್ ಆಯಿತು ವೇರಿಯಂಟ್ ಇದು ಮ್ಯಾಗ್ನಾ ಪ್ಲಸ್ ಪ್ಲಸ್ ಟಾಪ್ ಅಂಡ. ಹೌದು. ಹಾಂ, ಟಾಪಲ್ಲಿ ಏನು ಬರುತ್ತೆ ವಿಚಾರದಲ್ಲಿ? ಇವಾಗ ನಿಮಗೆ AC ಪವರ್ ಸ್ಟೀರಿಂಗು ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಕಸ್ಟಮರ್ ಎಕ್ಸ್ಟ್ರಾ ಟಚ್ ಸ್ಕ್ರೀನ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಹಾಕೊಂಡಿದ್ದಾರೆ. ಅಂದರೆ ಅನ್ನ ಟಾಪ್ ಎಲ್ಲ ಇದೆ ಮತ್ತು ಡ್ಯೂಟಿಯಲ್ಲಿ ಏನು ಬರ್ತದೆ ಮನೆ ಆಟೋಮೆಟಿಕ್ ಫ್ರಂಟ್ ಪವರ್ ವಿಂಡೋ ಬರುತ್ತೆ. ಹಾಂ, ಮತ್ತು ಮನೆ ಪೀಸ್ ಇಟ್ಟಿದೆ. ಹೌದು, ಒಂದು ಪೀಸ್. ಇದು ಬೇರೆ ಬರುತ್ತೆ ಮಾರ್ಕೆಟ್ಗೆ. ಹೌದು, ಎಲ್ಲ ತೋದು ಬೇರೆ ಬರುತ್ತೆ ಈ ಸೆಗ್ಮೆಂಟ್ ಕಾರ್ಸಲ್ಲಿ. ಒಳ್ಳೆ ಆಟೋಮೆಟಿಕ್ ತುಂಬ ರೇಟ್ ಉಂಟು ಈ ಸೆಗ್ಮೆಂಟ್ ಕಾರ್ಸಲ್ಲಿ ಬರೋದು. ಇದು ಇವೆಂಟ್ ಒಂದು ಆಟೋಮೆಟಿಕ್ ಅಂದರೆ ಏನು ಆಟೋಮೆಟಿಕ್ ಇದಾಗ ಈ ಗಾಡಿ ಸಿಗಕ್ಕಂತ ನಿಮ್ಮ ಹತ್ರ ಮನೇಜ್ ಗಾಡಿ ಲೋ ಮೈಲೇಜ್ ಬೇಕಂದ್ರೆ. ಲೋ ಮೈಲೇಜ್, ಹೈ ಮೈಲೇಜ್. ಇದು ಪೋಲೋ ಡೀಸೆಲ್ ಸರ್. ಸಾರಿ, ಪೆಟ್ರೋಲ್ ಇದೆ. GT 2015 ಮಾಡಲು ಸೆಕೆಂಡ್ ಓನರ್, ಆಟೋಮೆಟಿಕ್ TSI GT TSI ಸೆಕೆಂಡ್ ಓನರ್ ಆಗಿದೆ. 56,000 ಓಡಿದೆ. 675 ನೆಗೋಷಿಯಬಲ್. ಪೆಟ್ರೋಲ್ ಆಗ್ತದೆ. ಹೌದು, GT. ಅಲ್ಲೇ ಇದು ಮಾಡಿಫೈ ಇದೆ ಗಾಡಿ ಇದು. ಡೈನಮಿಕ್ ನನ್ನ ಸ್ಟಿಕ್ಕರ್ ಹಾಕ್ತಿರೋ ಕಸ್ಟಮರ್ ಅದಕ್ಕೆ ಒಂದು ಟ್ಯೂನ್ ಆಗಿದೆ ಅನ್ಕೊಂಡೆ ಗಾಡಿನ. ಅದಕ್ಕೆ ಡೈನಮಿಕ್ ನಾನು ಸ್ಟಿಕ್ಕರ್ ಹಾಕ್ತಿದ್ರು, ಎಂಜಿನ್ ಟ್ಯೂನ್ ಆಗಿದೆ ಅನ್ಕೊಂಡೆ ಗಾಡಿ. ಬರೀ ಸಿ ಮಡಿಫೈ ಆಗಿದೆ ಗಾಡಿ ಅಷ್ಟೇ. ಸೀಟ್ಸ್ ಈ ಕಡೆ ತುಂಬ ಫೇಮಸ್ ಕಲರ್ ಫೋಟೋಲ್ಲಿ ವೆಡ್ ಆಮೇಲೆ ಈ ಕಲರ್ ಫೇಮಸ್ ಆಗಿದ್ದು. ತುಂಬ ಚೆನ್ನಾಗಿದೆ ಕಲರ್. ಆಮೇಲೆ ಗಾಡಿಯಿಂದ ಕಾಣಿಸುತ್ತೆ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಕಾಣಿಸಲ್ಲ ಕಲರಲ್ಲಿ. ಲೈಟ್ ಗ್ರೇ, ಇದು ಫುಲ್ ಡಾರ್ಕ್. ಹಾಂ, ಫುಲ್ ಡಾರ್ಕ್ ಇದೆ. GTA ಪೆಟ್ರೋಲ್ ಆಗ್ತದೆ. ಇದರಲ್ಲಿ ಡೀಸೆಲ್ ಬರುತ್ತೆ. ಇದು GT ಇದೆ ಅದರಲ್ಲಿ ಟಾಪ್ ಅಂಡ್ ಅದರಿಂದ ಸಿಗುತ್ತೆ ಟಾಪ್ ಅಂಡ್. ಡೀಸೆಲ್ ಬೇಕಂದ್ರೆ ನೋಡಿ ಸ್ಟಾಕ್ ಪೆಟ್ರೋಲ್ ಎಡಿಷನ್. ಯಾರು ಯಂಗ್ಸ್ಟರ್ಸ್ ಬೇಕಂದ್ರೆ ಗಾಡಿ ತೊಗೊಳಕ್ಕೆ ಯಂಗ್ಸ್ಟರ್ ವೆಲ್ಕಮ್ ಮಾಡಿಸ್ಬೇಕನ್ನೋ ಗಾಡಿನ ಇದೊಂದು ಪೆಟ್ರೋಲ್ ಎಡಿಷನ್ ಇದೆ. ಪರ್ಫಾರ್ಮೆನ್ಸ್ ಕಾರು. ಹಾಂ, ಮೈಂಡ್ ಬಂದರೆ PS6 2020 ಮಾಡಲು ಸಿಂಗಲ್ ಓನರ್, 80,000 ಓಡಿದೆ. ಹಾಂ, 875 ಹೇಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಇದು PS6 ಇದೆ ಅಂತ. B6 ಅಂತ. B6 ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಹಾಂ, ಗಾಡಿ 875 ಓಕೆ. ನೆಗೋಷಿಯಬಲ್. ಇವಾಗ ಗಾಡಿ ಶೋರೂಮ್ ಸಿಗಲ್ಲ, ಹೊತ್ತಾಗಿ ಸಿಗಲ್ಲ. ನ್ಯೂ ಶೇಪ್ ಸಿಗುತ್ತೆ. ಹಾಂ, ಬರೋದಕ್ಕೆ ಬೇರೆ ಬರುತ್ತೆ. ಸೆಕೆಂಡ್ ಮಾತಾಡಿದ್ರೆ ಲೇಟೆಸ್ಟ್ ಬರೋದು ಬೇರೆ ಬರುತ್ತೆ. BS4 ಜಾಸ್ತಿ ಸಿಗುತ್ತೆ, ಮಾರ್ಕೆಟ್ ಸಿಗುತ್ತೆ. ಓಲ್ಡ್ ಶೇಪ್ 6 ತುಂಬ ರೇರಾಗಿ ಮಾಡೋದು. ಮನೇಲಿ ಅಂತಿದ್ದೀರಾ ಮನೆ ಇಟ್ಟಿದ್ದೀರಾ ಪ್ರೈಸ್ಗೆ ಮನೆ ಪ್ರೈಸ್ ಚೆಕ್ ಮಾಡ್ಕೊಂಡು ಮಾಡಲು 875 ಸಿಂಗಲ್ ಓನರ್ ಗಾಡಿ. ಈಗ ಕಸ್ಟಮರ್ಗೆ ಏನೇನು ಗಿಫ್ಟ್ ಕೊಡ್ತೀರಾ ಕಸ್ಟಮರ್ಗೆ ಗಾಡಿ ಪೂಜೆಸ್ಕರ? ಒಳ್ಳೆ ಗಾಡಿ, ಎಲ್ಲ ಪಕ್ಕ ಶೋರೂಮ್ ಮೇಂಟೆನೆನ್ಸ್ ಇರೋವು, ಪಕ್ಕ ಕರ್ನಾಟಕ ವೆಹಿಕಲ್. ಕಸ್ಟಮರ್ ಬರಲಿ, ಮಾತಾಡಲಿ, ಹೆಚ್ಚು ಕಮ್ಮಿ ಪ್ರೈಸಿಂಗ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಅವ್ರಿಗೇನು ಗಿಫ್ಟ್ ಸಿಗುತ್ತೆ ಅಂತಾರೆ ಅಂತ ಶೋರೂಮ್ ಗಿಫ್ಟ್ ಅಂತ ಕೊಡ್ತಾರೆ ಕಸ್ಟಮರ್ ಎಲ್ಲ ಸರ್. ಅದು ನಮ್ಮ ಓನರ್ ಹತ್ರ ಮಾಡ್ತಾರೆ. ಬಟ್ ಗಾಡಿ ವೈಸಲ್ಲಿ ನೀಟೆಡ್ ಗಾಡಿಗಳು ಕೊಡ್ತೇವೆ. ಬ್ಯಾಂಕ್ ನಾನ್ ಬ್ಯಾಂಕ್ ಎಲ್ಲ ಮಾಡ್ತೀರಾ ಅಲ್ಲಿ? ಲೋನ್ ಎಲ್ಲ ನಾವು ಕರ್ನಾಟಕ ಎಲ್ಲ ಇದ್ರು ಲೋನ್ ಮಾಡಿಸ್ಕೊಡ್ತೀವಿ. ಬೇರೆ ಶೋರೂಮ್ ಥರ ಔಟ್ಸೈಡ್ ಬೆಂಗಳೂರು ಮಾಡಲ್ಲ. ಬರೀ ಬೇರೆ ಆ ಥರ ಏನು ಪಾಲಿಸಿ ಇಲ್ಲ. ಬೇರೆ ಪಾಲಿಸಿನ ಆ ಥರ ಇದೆ. ಬೇರೆ ಶೋರೂಮ್ ತಿಳಿದೀನಿ ಆ ಥರ ನಿಮ್ಮಲ್ಲಿ ಆ ಪಾಲಿಸಿ ಇಲ್ಲ. ಕರ್ನಾಟಕ ಎಲ್ಲ ಇದ್ರು ಲೋನ್ ಮಾಡಿಸ್ಕೊಡ್ತೀವಿ. ಹಾಂ, ಕರೆಕ್ಟ್ ಗೊತ್ತಿದೆ ಕಾರಲ್ಲಿ ಸ್ಟಾರ್ಟಿಂಗ್ ಇಂದ ಎಂಟಾಗಿ ಎಷ್ಟು ಪ್ರೈಸ್ ರೇಂಜಲ್ಲಿ ಇದೆ ಕಾರ್? ಕಸ್ಟಮರ್ಗೆ 1 lakh ಇಂದ ಅಪ್ ಟು 40 lakhs ವರೆಗೂ ಕೊಡ್ತೀವಿ ನಾವು. ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ್ದು ಕೇಳ್ತಾರೆ ಅದನ್ನ ನಾವು ಫೋನ್ ಮಾಡೋದು ಅರೇಂಜ್ ಮಾಡ್ಕೊಡ್ತೀವಿ. ಗರಾಜ್ ಬ್ರಾಂಡ್ ಸೇಲ್ ಮಾಡ್ತೀನಿ ನಾನು. ಗರಾಜ್ ಲಜ್ಜುಗೆ ನಾಲ್ಕು ಬ್ರ್ಯಾಂಡ್ ಎಲ್ಲ ಸೇಲ್ ಮಾಡ್ತೀವಿ ಸರ್. ವೈಟ್ ಬೋರ್ಡ್ ಅಪ್ ಟು ಪಾರ್ಶಿ ತನಕ ಸೇಲ್ ಮಾಡ್ತೀರಾ? ಅದು ಪಾರ್ಶಿನೇ ಲಾಸ್ಟಲ್ಲಿ. ಹಾಂ, ಮಾರುತಿಂದ ಇದ್ದು ಪಾರ್ಶಿ ಲಾಸ್ಟ್. ಎಲ್ಲ ಕಡೆ ಒಲಿ ವೈಟ್ ಬೋರ್ಡ್ ಕಾರ್ ಅಷ್ಟೇ. ಹಾಂ, ಸಿಂಗಲ್ ಗಾಡಿ ಜಾಸ್ತಿ ಇರೋದು. ಸಿಂಗಲ್ ಜಾಸ್ತಿ ಇದೆ. ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಅಷ್ಟೇ. ಥರ್ಡ್ ಓನರ್ ಗಾಡಿ ಯಾವುದು ಮಾರಲ್ಲ. ಓಕೆ. ಓಕೆ, ಅಂದರೆ ಪ್ರಾಬ್ಲಮ್ ಆಗುತ್ತೆ ಕಸ್ಟಮರ್ಗೆ ಅಂತನಾ? ಅಂದರೆ ನೋಡು ಪರ್ಚೇಸ್ ಏನಿದೆ ಜಿನಿಯನ್ ನೋಡ್ಬಿಟ್ಟು ಕೊಡ್ತೀವಿ ಸರ್. ಓಕೆ, ನೋಡೋದು ಪರ್ಚೇಸ್ ಅಂತನಾ ನಿಮ್ಮ ಪ್ರಕಾರ ಅಂತನಾ? ಹೆಂಗೆ ಆಗ್ತಾರಲ್ಲ ಸರ್. ಯಾರು ತಗೊಳ್ಳಲ್ಲ, ಫೋರ್ತ್ ಓನರ್ ಅಂದ್ಬಿಟ್ಟು ಎಲ್ಲ ನಾವಂತೂ ಫಸ್ಟ್ ಓನರ್, ಸೆಕೆಂಡ್ ಓನರ್. ಓಕೆ, ನಿಮ್ಮಲ್ಲಿ ಪಾರ್ಕಿಂಗ್ ಫೀಚರ್ ಇದೆನಾ? ಪಾರ್ಕಿಂಗ್ ಫೀಚರ್ ಇದೆ ನಿಮ್ಮಲ್ಲಿ? ಪಾರ್ಕ್ ಅಂಡ್ ಸೇಲ್ ಇದೆ ಅಂಡ್ ಎಕ್ಸ್ಚೇಂಜ್ ಇದೆ. ಓಕೆ, ಏನ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಕಸ್ಟಮರ್ ಬೇಕಾದ್ರೆ ಗಾಡಿ ಸೇಲ್ ಮಾಡ್ತೀರಂದ್ರೆ ಗಾಡಿ ತಗೋಬೇಕು ಬಿಟ್ಟರೆ ನಾವು ಪಾರ್ಕ್ ಅಂಡ್ ಸೇಲ್ ಮಾಡ್ಕೊಡ್ತೀವಿ. ಓಕೆ, ಈ ಬೇರೆ ನೀವು ಒಳ್ಳೆ ಅನ್ಕೋತೇನೆ.
ಎಕ್ಸ್ಚೇಂಜ್ ಮಾಡ್ತಾರೆ ಕಾರ್ ಎಕ್ಸ್ಚೇಂಜ್ ಮಾಡೋದು ಎಲ್ಲ ಇದೆ. ನಮ್ಮ ಹತ್ರ ಸರ್ ನಮ್ದು ಎಕ್ಸ್ಚೇಂಜ್ ಇದೆ, ಹಾಂ. ಮಾರ್ಕೆಟ್ ಸೇಲ್ ಇದೆ, ನಾವು ಬೈ ಕೂಡ ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ. ಓಕೆ ಕಸ್ಟಮರ್ ಯಾವ ತರ ಕಂಫರ್ಟಬಲ್ ಅದರ ಮಾಡ್ತೀವಿ. ಸುಮಾರು ಕಡೆ ಶೋರೂಮ್ಸಲ್ಲಿ ನೋಡ್ತಾರೆ ಬರೀ ಸೇಲ್ ಅಂಡ್ ಸೆಲ್ ಮಾತಾಡೋದಕ್ಕೆ ನೀವು ಎಕ್ಸ್ಚೇಂಜ್ ಮಾಡ್ತೀರಾ ಅಂತೀರಾ Exchange ಎಲ್ಲ ಇದೆ. ಒಂದೇ ಶೋರೂಮ್ ಇದೆ ಈ ಇದ್ರೆ ನಿಜ ಅಂತೀನಿ ನಿಮ್ಮದು ಬೇರೆ ಶೋರೂಮ್ ಇದೆ ಅಲ್ಲಿ ಕನಕಪುರ ರೋಡಲ್ಲಿ ಇನ್ನೊಂದು ಮೇನ್ ಬ್ರಾಂಚ್ ಇದೆ ಸರ್. ಅಂಜನಾ ರೋಡ್ ಗುಬ್ಲಾಳ ಗೇಟ್ ಹಾಂ ಗುಜರಾತ್ ಗೊತ್ತು ಎಲ್ಲಿ ಬರುತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಹಾಂ. ಅಲ್ಲಿ ನಮ್ಮ ಮೇನ್ ಇನ್ನೊಂದು ಆಫೀಸ್ ಇದೆ, ಹಾಂ. ಇಲ್ಲೊಂದು ಬ್ರಾಂಚ್ ಇದೆ. ಟೋಟಲ್ 2 ಶೋರೂಮ್ ಇದೆ. ಹಾಂ ಇದು ಬೆಳಗ್ಗೆ ಗೇಟ್ ಅಂದಲ್ಲ ಅಲ್ಲಿ ನಾವೊಂದು ಅದನ್ನೊಂದು ಆ ಶೋರೂಮ್ ಇದೆ ಸೇಮ್ ಸಿದ್ಧಿವಿನಾಯಕ ಅಂತ ಬರುತ್ತೆ ಸರ್. ಹಾಂ. ಕಲ್ಸನ ಮೆಟ್ರೋ ಸ್ಟೇಷನ್ ಹಿಂಭಾಗ. ಹಾಂ ಹಾಂ ಆಯ್ತಾ ಅಂದರೆ ಸೇಮ್ ಗಾಡಿಗಳಿದೆ. ನಮ್ಮದು ಒಂದು 100-150 ಗಾಡಿ ಇದೆ. Okay. ಕಸ್ಟಮರ್ ಯಾವ ಗಾಡಿ ಬೇಕು ಅಂತ ನಾವು ಅರೇಂಜ್ ಹಾಂ ಮಾಡ್ತೀವಿ. ನಿಮ್ಮದು ಹೋಗೋದು ಅಥವಾ ಚೆಕ್ ಮಾಡೋಕ್ಕಾಗುತ್ತೆ ಯಾವ್ದು ಬೇಕು ಎಲ್ಲಿ ಬೇಕು ಅಲ್ಲಿ ಮಾಡ್ಕೊಡ್ತೀವಿ. ಓಕೆ 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 ಥ್ಯಾಂಕ್ ಯು